ಹಲೋ ಗಾಯ್ಸ್, ದಿಸ್ ಇಸ್ ಹ್ಯಾನಿ ಸ್ಪೈಸ್ ಆ್ಯಂಡ್ ಕಿಚನ್. ಇವತ್ತು ಚಿಕನ್ ಬಿರಿಯಾನಿ ಮತ್ತು ನಾಟಿ ಕೋಳಿ ಗ್ರೇವಿ ಮಾಡೋ ವಿಧಾನ ಅಂತ ಹೇಳ್ಕೊಡ್ತೀನಿ. ಬನ್ನಿ ಗಾಯ್ಸ್. ಇವಾಗ ನಾವು ಬಿರಿಯಾನಿ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಇವಾಗ ನಾವು 2 kg ಚಿಕನ್ ತಗೊಂಡಿದೀವಿ, 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದು ಬಂದು ಒಗ್ಗರಣೆಗೆ. ಮತ್ತೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಿ, ಇದು ಒಗ್ಗರಣೆಗೆ. ಮತ್ತೆ ಚಕ್ಕೆ, ಲವಂಗ ಮತ್ತೆ ಮೆಣಸು ಇಟ್ಕೊಂಡಿದೀವಿ. ಮತ್ತೆ ಪಲಾವ್ ಮಸಾಲೆ ರೆಡಿ ಮಾಡ್ಕೊಂಡಿದೀವಿ. ಹಸಿ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಂಡಿದೀವಿ. ಶುಂಠಿ, ಇದು ಬಂದು ಆಡ್ಸಕ್ಕೆ ಈರುಳ್ಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ. ಮತ್ತೆ 1 ಟೊಮೊಟೊ ರೆಡಿ ಮಾಡಿ ಇಟ್ಕೊಂಡಿದೀವಿ. ಮತ್ತೆ ಬೆಳ್ಳುಳ್ಳಿ 3 ಗೆಡ್ಡೆ, ಮತ್ತೆ ಪುದೀನ ಸೊಪ್ಪು ಆಡ್ಸಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೀವಿ. ಬನ್ನಿ ಗೈಸ್, ಈಗ ಹೇಗೆ ಅಂತ ಹೇಳಿಕೊಡ್ತೀನಿ. ನೋಡಿ ಗೈಸ್, ಇವಾಗ ಬಿರಿಯಾನಿಗೆ ನಾವು ಕುಕ್ಕರ್ ಇಟ್ಕೊಂಡಿದೀವಿ. ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದೀವಿ. 1 ಬಟ್ಟಲ್ ಎಣ್ಣೆ ಹಾಕೊಳ್ತಾ ಇದೀವಿ ಗೈಸ್. ಇವಾಗ ಒಗ್ಗರಣೆಗೆ ನಾವು ಪಲಾವ್ ಮಸಾಲೆ ಹಾಕೊಳ್ತಾ ಇದೀವಿ. ಗೈಸ್, ಇವಾಗ ಈರುಳ್ಳಿ ಹಾಕೊಳ್ತಾ ಇದೀವಿ. ಈರುಳ್ಳಿ ಹಾಕೊಂಡಿದೀವಿ. ಇವಾಗ ಚಿಕನ್ ಹಾಕೊಳ್ತಾ ಇದೀವಿ. ನೋಡಿ, ಚಿಕನ್ ಹಾಕೊಳ್ತಾ ಇದೀವಿ. ಇವಾಗ ಅರಿಶಿನ ಹಾಕೊಳ್ತಾ ಇದೀವಿ. ಗೈಸ್ ನೋಡಿ, ಇವಾಗ ನಾವು ಇದನ್ನ ಚೆನ್ನಾಗಿ ನೀರಲ್ಲಿ ಸುಂಡ್ಲಿ ಅಲ್ಲಿವರೆಗೂ ನಾವು 10 ಮಿನಿಟ್ಸ್ ತಟ್ಟೆ ಮುಚ್ಚೋಣ. ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದೀವಿ, ಮತ್ತೆ ಪುದೀನ ಸೊಪ್ಪು ಅದ್ರ ಜೊತೆಗೆ ಹಾಕೊಳ್ತಾ ಇದೀವಿ ಒಗ್ಗರಣೆಗೆ. ನಾವು ಟೊಮೆಟೊ ಹಾಕೊಳ್ತಾ ಇದೀವಿ, ಹಾಕೊಂಡಿದೀವಿ ಆಡ್ಸ್ಕೊಳಕ್ಕೆ. ಮತ್ತೆ ಚಕ್ಕೆ, ಲವಂಗ, ಮೆಣಸು ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ಶುಂಠಿ ಹಾಕೊಳ್ತಾ ಇದೀವಿ. 2 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ತಾ ಇದೀವಿ. ಇವಾಗ ಈರುಳ್ಳಿ ಹಾಕೊಳ್ತಾ ಇದೀವಿ. ಆಡ್ಸಕ್ಕೆ ಟೊಮೆಟೊನು ಹಾಕೊಳ್ತಾ ಇದೀವಿ. ಆಡ್ಸಕ್ಕೆ ಪುದೀನ ಸೊಪ್ಪು ಹಾಕೊಳ್ತಾ ಇದೀವಿ. ಒಗ್ಗರಣೆಗೂ ಹಾಕೊಳ್ತೀವಿ. ರೆಡಿ ಮಾಡ್ಕೊಂಡಿರೋಂಥ ಮಸಾಲೆನ ರುಬ್ಕೊಳ್ಳೋಣ. ಇವಾಗ ಮಸಾಲೆ ರೆಡಿ ಆಗಿದೆ. ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊಂತ ಇದೀವಿ. ಎಣ್ಣೆ ಚೆನ್ನಾಗಿ ಬೇಯ್ತಿದೆ, ಮತ್ತೆ ನೀರೆಲ್ಲ ಫುಲ್ ಸುಣ್ಬೇಕು. ಮತ್ತೆ ನಾವು ಬಿರಿಯಾನಿಗೆ ಮಸಾಲೆ ಹಾಕೊಳ್ತಾ ಇದೀವಿ. ಬಿರಿಯಾನಿದು ಮಸಾಲೆಲು ಚಿಕನ್ ಚೆನ್ನಾಗಿ ಫ್ರೈ ಆಗ್ಬೇಕು ಗೈಸ್. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಖಾರದಲ್ಲಿ. ಇವಾಗ ನಾವು ಇದಕ್ಕೆ ನೀರು ಹಾಕೊಳ್ಳೋಣ ಗೈಸ್. ನಾವು ಇವಾಗ 3 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕೊಳ್ಳೋಣ. 6 ಲೋಟ ನೀರು ರೆಡಿ ಮಾಡ್ಕೊಂಡಿದೀವಿ. ಅಕ್ಕಿ 6 ಲೋಟ ನೀರು. ಇದು ನೀರು ಕುದಿಬೇಕು. ಇದ್ರ ಜೊತೆಗೆ ನಾವು ನಿಂಬೆಹಣ್ಣು ರಸ ಹಾಕೊಳ್ತಾ ಇದೀವಿ. ಇದು ಬಂದು ಟೇಸ್ಟ್ಗೆ. ನೋಡಿ, ಕುದೀತಾ ಇರುತ್ತೆ. ಇವಾಗ ಅಕ್ಕಿ ಹಾಕೊಳ್ಳೋಣ. ಬಿರಿಯಾನಿಗೆ ಹಾಗೆ ತಿಂದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಇವಾಗ ನಾವು ನಾಟಿ ಕೋಳಿ ಗ್ರೇವಿ ಮಾಡ್ಕೊಳ್ತಾ ಇದೀವಿ. ಗಾಯ್ಸ್, ನಾವೀಗ 1 kg ನಾಟಿ ಕೋಳಿ ತೊಗೊಂಡಿದ್ದೀವಿ. ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕೊಳ್ತಾ ಇದೀವಿ ಗಾಯ್ಸ್. ಇವಾಗ ಈರುಳ್ಳಿ ಹಾಕೊಳ್ತಾ ಇದೀವಿ. ಇವಾಗ ಈರುಳ್ಳಿ ಹುರ್ಕೊಂತಾ ಇದೀವಿ. ಇದು ಫುಲ್ ಬ್ರೌನ್ ಕಲರ್ ಹಂಗೆ ಫುಲ್ ಹುರ್ಕೊಬೇಕು. ಬೆಳ್ಳುಳ್ಳಿ ಹಾಕ್ತಾ ಇದೀವಿ ಫ್ರೈ ಮಾಡ್ಕೊಳಕ್ಕೆ. ಇದಕ್ಕೆ ಶುಂಠಿ ಹಾಕೊಳ್ತಾ ಇದೀವಿ ಫ್ರೈ ಮಾಡಕ್ಕೆ. ಲವಂಗನೂ ಹಾಕೊಳ್ತಾ ಇದೀವಿ. ಅದ್ರ ಜೊತೆ ಮೆಣಸು ಹಾಕೊಳ್ತೀವಿ. ಫುಲ್ ಎಲ್ಲ ಫ್ರೈ ಆಗಿದೆ. ಇವಾಗ ಇದನ್ನ ಆರಾದ್ಮೇಲೆ ಜಾರ್ಗೆ ಹಾಕೊಳ್ಳೋಣ. ಗ್ರೇವಿಗೆ 1.5 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀವಿ. ನೋಡಿ, ಇವಾಗ ನಾವು ಒಗ್ಗರಣೆಗೆ ಈರುಳ್ಳಿ ಹಾಕೊಳ್ತಾ ಇದೀವಿ. ಚಿಕನ್ ಹಾಕೊಳ್ತಾ ಇದೀವಿ. 1 ಸ್ಪೂನ್ ಅರಿಶಿನ ಹಾಕೊಳ್ತಾ ಇದೀವಿ. ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀವಿ. ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಲಿ, ನೀರೆಲ್ಲ ಬಿಟ್ಟು ಸುಂಡಿ ಅಲ್ಲಿವರೆಗೂ ನಾವು 10 ಮಿನಿಟ್ಸ್ ತಗೊಂಡಿಟ್ಕೊಂಡು. ಈ ಸುಂಡಿದೆ. ಈಗ ಖಾರ ಮಸಾಲೆ ಹಾಕೊಳ್ಳೋಣ. ನೋಡಿ ಗೈಸ್, ಇವಾಗ ನಾವು ಮಸಾಲೆ ಹಾಕೊಂಡಿದೀವಿ. ಇದು ಚೆನ್ನಾಗಿ ಖಾರದಲ್ಲಿ ಬೇಯಬೇಕು. 10 ಮಿನಿಟ್ಸ್ ತಟ್ಟೆ ಮುಚ್ಬಿಡೋಣ.
ಗಾಯ್ಸ್ ನೋಡಿ ಇವಾಗ ಚಿಕನ್ ಗ್ರೇವಿಗೆ ಆವಾಗಲೇ ಖಾರ ಮಸಾಲೆ ಮಾಡ್ಕೊಂಡಿದ್ವಿ. ಇದು ಕಾಯಿ ಮಸಾಲೆ, ಕಾಯಿ, ಗಸಗಸೆ, ಗೋಡಂಬಿ. ಇದನ್ನ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಕಾಯಿ ಮಸಾಲೆ ಹಾಕೊಳ್ತಾ ಇದೀವಿ. ಕಾಯಿ ಮಸಾಲೆ ಹಾಕೊಂಡು ಇದು ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಆಗಬೇಕು. ಬೆಂದು ಎಣ್ಣೆ ಬಿಡಬೇಕು. ಇಲ್ಲಿ ಗೈಸ್ ನೋಡಿ ಬಿರಿಯಾನಿ ಆಗಿದೆ. ನಾಟಿ ಕೋಳಿ ಗೊಜ್ಜು ಆಗಿದೆ. ಮೊಟ್ಟೆ, ನಿಂಬೆಹಣ್ಣು, ಸೌತೆಕಾಯಿ ಎಲ್ಲ ಅರೇಂಜ್ ಮಾಡಿದೀವಿ ಗಾಯ್ಸ್. ಹೇಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಬಾಯ್ ಗಾಯ್ಸ್.